ಅಧ್ಯಕ್ಷರಾಗಿ ಶಾಸಕರಾದ ಕೆ.ವೈ. ನಂಜೇಗೌಡರಿಗೆ ಅವಕಾಶ ನೀಡಬೇಕೆಂದು ಎಂ.ಎನ್. ಶ್ರೀನಿವಾಸ್ ಅವರು ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಈ ಮನವಿ ವ್ಯಕ್ತವಾಯಿತು. ಕೋಮುಲ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ 9 ನಿರ್ದೇಶಕರು ಗೆದ್ದಿದ್ದು, ಇದಕ್ಕೆ ಶಾಸಕರು ಶ್ರಮ ಕಾರಣ ಎಂದು ಶ್ರೀನಿವಾಸ್ ಹೇಳಿದರು. ಗೋಲ್ಡನ್ ಮೆಗಾ ಡೈರಿ, ಐಸ್ ಕ್ರೀಂ ಪ್ಲಾಂಟ್, ಸೋಲಾರ್ ಪ್ಲಾಂಟ್ ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಉಲ್ಲೇಖಿಸಿ ಶಾಸಕರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂಬ ಒಮ್ಮತದ ನಿರ್ಧಾರವನ್ನು ಅವರು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಪುಷ್ಪ ಎಸ್.ವಿ. ಎಲ್ಲ ಗೊತ್ತಿರೋದಂತೆ 9 ಜನ ಕಾಂಗ್ರೆಸ್ ಪಾರ್ಟಿಯಿಂದ ನಿರ್ದೇಶಕರಾಗಿ ಆಯ್ಕೆ ಆಗಿದ್ವಿ. ನಮ್ಮ ಶಾಸಕರು 2 ಬಾರಿ ಅಧ್ಯಕ್ಷತೆಯಾಗಿ ಅವರು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ಎಲ್ಲರೂ ನಾವು 9 ಜನ ಸಹ ಕಾಂಗ್ರೆಸ್ ಪಕ್ಷದಿಂದ ಏನು ನಾವು ಚುನಾವಣೆಯಲ್ಲಿ ಜಯಿಸಿದ್ದಾಗಿದ್ವಿ, 9 ಜನ ಸಹ ನಾವು ಅಧ್ಯಕ್ಷತೆಯಾಗಿ ಒಂದೇ ಮಾತಲ್ಲಿ ನಾವು MLA ಅವರು ಬೇಕು ಅಂತೇಳಿ, ನಮ್ಮ ನಂಜೇಗೌಡರು ಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ನಾಯಕರಲ್ಲೂ ಸಹ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ KMF ಅಧ್ಯಕ್ಷ ಸ್ಥಾನಕ್ಕೆ ಕೂಡ ನಮ್ಮ ಶಾಸಕರು ಆಕಾಂಕ್ಷಿಯಾಗಿದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ದಯವಿಟ್ಟು ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಾಗಿರ್ಬೋದು, ಅದರಲ್ಲಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಅದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಇವತ್ತು ಕೋಲಾರ ಡೈರಿ ನಮ್ಮ ಶಾಸಕರು ಅಧ್ಯಕ್ಷತೆ ವಹಿಸಿದಾಗ ಯಾವ ರೀತಿ ಇತ್ತು, ಈಗ ಅದರ ಚಿತ್ರಣ ಯಾವ ರೀತಿ ಆಗಿದೆ. ಒಂದು MVK ಗೋಲ್ಡನ್ ಡೈರಿ ಆಗಿರ್ಬೋದು, ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು, ಸೋಲಾರ್ ಪ್ಲಾಂಟ್ ಆಗಿರ್ಬೋದು, ಇವೆಲ್ಲ ಡೆವಲಪ್ಮೆಂಟ್ಸು ನಮ್ಮ ಕೋಲಾರ ಡಿಸ್ಟಿಕ್ ಬಂದಿರೋದ್ರಿಂದ ನಮಗೆಲ್ರಿಗೂ ಒಂದು ಹೆಮ್ಮೆ ಇದೆ. ಅಂಥ ನಾಯಕರಿಗೆ ಕೆಲಸ ಮಾಡೋದಕ್ಕೆ ಮತ್ತು ಇನ್ನು ಮುಂದೆ ಒಳ್ಳೆ ನಿರ್ಧಾರಗಳು ತಗೊಳ್ಳೋದಕ್ಕೆ ನಮ್ಗೆ ಅಂಥ ನಾಯಕರು ಬೇಕು. ಆದ್ದರಿಂದ ನಾವು ನಮ್ಮ ಮಾಲೂರು ತಾಲೂಕು ಮತ್ತು ಕೋಲಾರ ಜಿಲ್ಲಾ ಪರವಾಗಿ ನಮ್ಮ ನಾಯಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ರಾಜ್ಯ ನಾಯಕರಲ್ಲಿ ಕೂಡ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವೆಲ್ಲ ಒಗ್ಗಟ್ಟಿಂದ ಕೂಡ ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ಇರಬೇಕು ಅನ್ನೋದು ನಾವೆಲ್ಲರೂ ಒಮ್ಮತದಿಂದನೂ ನಾವು ತೀರ್ಮಾನ ಮಾಡಿದ್ವಿ. ನಮ್ಮ ಶಾಸಕರೇ ಮತ್ತು ನಮ್ಮ ನಂಜೇಗೌಡರೇ ಅಧ್ಯಕ್ಷ ಆಗ್ತಾರೆ ಅಂತೇಳಿ ನಾವು 5ನೇ ತಾರೀಕಿಗೆ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಬೇಕು ಅಂತಿದ್ದಾರೆ. ನಿರ್ದೇಶಕರದ್ದು ತೀರ್ಮಾನನೇ ಅಂತಿಮ ಆಗುತ್ತಾರೆ ಚುನಾವಣೆಯಲ್ಲಿ ಅಂತ. ಹೌದು ಸರ್, ನಾವು ಅದನ್ನೇ ಹೇಳ್ತಾ ಇರೋದು. ನಾವು ಮಾಡಿರುವಂಥ ಡೆವಲಪ್ಮೆಂಟ್ಸ್ ನೋಡಿ ಪಕ್ಷಾತೀತವಾಗಿ ಕೂಡ ಎಲ್ಲರೂ ಸಹ ಬೇರೆ ಪಕ್ಷದಲ್ಲಿಂದ ಗೆದ್ದಿರೋರು ಕೂಡ ನಂಜೇಗೌಡರು ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಎರಡೇ ಮಾತೇ ಇಲ್ಲ. ನಾವೆಲ್ಲರೂ ಸಹ ಅವ್ರ ಜೊತೆಯಲ್ಲಿರ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರು ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರ ಬಗ್ಗೆ, ಶಾಸಕರ ಬಗ್ಗೆ ಮಾತಾಡೋಷ್ಟು ನಮಗೆ ಇದಿಲ್ಲ. ಆದರೂ ನಾವೆಲ್ಲ ಒಗ್ಗಟ್ಟಿಂದ ಇದ್ದೀರಿ. ನಾವೆಲ್ಲರೂ ಸೇರಿ ನಾವು ನಂಜೇಗೌಡರ ಅಧ್ಯಕ್ಷರು ಅಂತ ತೀರ್ಮಾನಿಸಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಯಾಕೋ ಕೊಟ್ಟರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟರು ಒಂದು ಸೀಟು. ಅವರು ಅದನ್ನು ಜವಾಬ್ದಾರಿಯಿಂದ ಏನೋ ಕಾರ್ಯಕರ್ತರನ್ನಾಗಲಿ ಪಕ್ಷವನ್ನಾಗಲಿ ಸಂಘಟನೆ ಮಾಡೋದ್ರಲ್ಲಿ ಅವರು ಏನೋ ಫೇಲ್ಯೂರಾದರು. ಈ ಸನ್ನಿವೇಶದಲ್ಲಿ ಏನು ಆಗ ಆ ಸಮಯದಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು. ಯಾಕಂದರೆ ನಾನು ಸಹ ಒಬ್ಬ ಅಭ್ಯರ್ಥಿ ಆಗಿದ್ದೆ ಆಗ ಏನೋ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ಶಾಸಕರಿಲ್ಲಂತ ಕೇಳಿದಾಗ ನಾವು ಗೆಲ್ಲೋದು ತುಂಬ ಕಠಿಣವಾಗಿತ್ತು, ಎಲ್ಲಕ್ಕೂ ಆಗಲಿಲ್ಲ. ಯಾಕಂದರೆ ನಮಗೆ ಸಾಧ್ಯ ಇರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಬಂದಾಗ ಶಾಸಕರಿಗೆ ಮನವಿ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷದ ಏನು ಹೈಕಮಾಂಡ್ ಇದೆ ಅದು ಕೂರ್ಕೊಂಡಪ್ಪ ಅದು ಒಬ್ಬ ಸಾರ್ಥಿ, ಒಳ್ಳೆ ಸಾರ್ಥಿ ಸಿಕ್ಕಿದ್ದಾರಂತ ನಮ್ಮ ಜನಪ್ರಿಯ ಶಾಸಕರಂತ ಕೆ.ವೈ. ನಂಜೇಗೌಡರಿಗೆ ಕಾಂಗ್ರೆಸ್ ಪಕ್ಷದ ಒಂದು ಸಾರಥ್ಯ ಕೊಟ್ಟಾಗ ಆವತ್ತಿನ ಮೊದಲನೇ ದಿನದಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಹಗಲಿರುಳು ದುಡಿದು ಏನಿವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಜಿಲ್ಲಾ ಪಂಚಾಯತಿ ಮಟ್ಟದವರೆಗೂ ಏನು ಪ್ರತಿಯೊಂದು ಸಂಘ ಸಂಸ್ಥೆಗಳಿರ್ಬೋದು, ಕೋಆಪರೇಟಿವ್ಸ್ ಇರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲಿ ಸಹ ಅವರು ಕಾರ್ಯಕರ್ತರನ್ನ ಗೆಲ್ಲಿಸ್ಕೋಬೇಕು ಅಂತ ಹೇಳ್ಬಿಟ್ಟಿದೆ
ಹಗಲಿರುಳು ದುಡಿತಾ ಇದ್ದಾರೆ. ಇವತ್ತು ಪಕ್ಷ ಸಂಘಟನೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರೊಂದು ಕಮಿಟ್ಮೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸೀಟ್ ಕೊಡೋದು ಮುಖ್ಯ ಅಲ್ಲ. ಸೀಟ್ ಕೊಟ್ಬಿಟ್ಟು ಕೆಲವು ಕಡೆ ನೋಡ್ತಾ ಇರ್ತೀವಿ ಸೀಟ್ ಕೊಟ್ಟು ನೋಡಪ್ಪ ಗೆದ್ಕೊಂಬರ ಅಂತ ಹೇಳ್ತಾರೆ. ಸೀಟ್ ಕೊಡೋದೇ ಹೆಚ್ಚು. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಬೀಫಾರ್ಮ್ ಕೊಟ್ಟರೆ ಏನೋ ಗೆದ್ಬಿಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರ. ಆದರೆ ನಮ್ಮ ಶಾಸಕರು ಆ ರೀತಿ ಇಲ್ಲ. ಬೀಫಾರ್ಮ್ ಕೊಟ್ಟಾಗ ನೀನು ಯಾವ ರೀತಿ ಗೆಲ್ತೀಯ, ಆ ಗೆಲ್ಲಕ್ಕೆ ಏನೇನು ಇರಬೇಕು, ಏನು ಅವಶ್ಯಕತೆಗಳು ಬೇಕು, ನೀನು ಚುನಾವಣೆ ಮಾಡೋಕ್ಕೆ ಮೂಲಸೌಕರ್ಯ ನಿಮ್ಗೆ ಏನೇನು ಬೇಕು ಅವಶ್ಯಕತೆ ಇದೆ, ಮತ್ತು ನಮ್ಮ ಒಂದು ಸಂಘಟನೆ ಶಕ್ತಿ ಯಾವ ರೀತಿ ಇರುತ್ತೆ ಕಾರ್ಯಕರ್ತರು. ನಾನೀಗ ಬೀಫಾರ್ಮ್ ಬೇಕು ನನಗೆ, ನನ್ನ ಗೆಲ್ತಿನ ಬಿಡ್ತಿನ, ನನ್ನ ಸಂಘಟನೆ ಒಂದು ನನ್ನ ಶಕ್ತಿಯನ್ನು ಎಲ್ಲ ನೋಡಿ ಕೊಟ್ಟಾಗ ಅದರ ಜೊತೆ ಅವರ ಸಹಕಾರ ಇರ್ಬೋದು ಮತ್ತು ಅವರ ಒಂದು ಚುನಾವಣೆ ಶೈಲಿ ಇರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟು ಅವ್ರನ್ನ ಗೆಲ್ಲಿಸೋಂಥ ಒಂದು ರೂಪುರೇಷೆ ಮಾಡಿ ನಮ್ಮ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಅಷ್ಟೇ ಏನೋ ಸಹಕಾರಿ ಕ್ಷೇತ್ರ ಇರ್ಬೋದು, PLD ಬ್ಯಾಂಕು 25 ವರ್ಷ ಆಗಿತ್ತು. ನಾವು ನೋಡಿದಂಗೆ ಏನು ಕಾಂಗ್ರೆಸ್ ಪಕ್ಷದ ಒಂದು ಅಧ್ಯಕ್ಷರಾಗಿ ಆ ಗಾದಿಯನ್ನು ಹಿಡಿದಿರೋಂಥ ಒಂದು ಸಂದರ್ಭ ನೋಡಿ 25 ವರ್ಷ ಆಗಿತ್ತು. ಅದನ್ನ ಈಗ ನಮ್ಮ ಒಳಗಿನಲ್ಲಿ ಸೀನಣ್ಣವ್ರನ್ನ ಅವ್ರ ಜೊತೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರನ್ನ ಗೆಲ್ಲಿಸಿ ಅವನ್ನ ಅಧ್ಯಕ್ಷ ಮಾಡೋಂಥ ಒಂದು ಯಶಸ್ವಿ ಒಂದು ಚುನಾವಣೆ ಇರ್ಬೋದು. ಅದೇ ರೀತಿ DCC ಬ್ಯಾಂಕ್ನ